ಎಲ್ಲರಿಗೂ ನಮಸ್ಕಾರ. ಶಿಲ್ಪಾ ಪಿ ಎಚ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಂತಂದರೆ 2022 ನಡೆದ GPST ಪ್ರಶ್ನೆ ಪತ್ರಿಕೆಯನ್ನು ನಾವು ಇವತ್ತಿನ ತರಗತಿಯಲ್ಲಿ ನೋಡೋಣ. ಒಟ್ಟು ಎಷ್ಟು 20 ಪ್ರಶ್ನೆಗಳನ್ನು 2 ವಿಡಿಯೋದಲ್ಲಿ ಚರ್ಚೆ ಮಾಡಿದ್ವಿ. ಇನ್ನು ಉಳಿದ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಈಗ ಈ ಕೆಳಗಿನ ಪ್ರಶ್ನೆಗಳಿಗೆ 40 ಪದಗಳಲ್ಲಿ ಉತ್ತರಿಸಿ ಕೇಳಿದ್ದಾರೆ. ಒಟ್ಟು ಎಷ್ಟು ಪ್ರಶ್ನೆ? 10 ಪ್ರಶ್ನೆಗಳು, 4 ಅಂಕದ 10 ಪ್ರಶ್ನೆಗಳನ್ನು ಕೇಳಿದ್ದಾರೆ. ನೋಡೋಣ. ಮೊದಲನೇ ಪ್ರಶ್ನೆ ಏನೈತಪ್ಪ ಅಂತಂದ್ರೆ, ಅಸಹಕಾರ ಚಳುವಳಿಯ ಸಂದರ್ಭದಲ್ಲಿ ಉಂಟಾದ ಪ್ರಮುಖ ಬೆಳವಣಿಗೆಗಳು ಯಾವ್ಯಾವು? ಅಸಹಕಾರ ಚಳುವಳಿ ಏನೇನು ಪ್ರಮುಖ ಬೆಳವಣಿಗೆಗಳು ಆದ್ವಿ ಅಂತೇಳಿ ಕೇಳಿದ್ದಾರೆ. 1920ರಲ್ಲಿ ಗಾಂಧೀಜಿ ಬ್ರಿಟಿಷರ ವಿರುದ್ಧ ಅಸಹಕಾರ ಚಳುವಳಿಯನ್ನು ಕರೆ ಇಟ್ಟರು. ಇದು ಅಸಹಕಾರ ಚಳುವಳಿ ಎಷ್ಟರಾಗ ಪ್ರಾರಂಭ ಆಯ್ತಪ್ಪ ಅಂದ್ರೆ 1920ರಲ್ಲಿ. ಯಾರಪ್ಪ ಅಂತಂದ್ರೆ ಗಾಂಧೀಜಿಯವರ ನೇತೃತ್ವದಲ್ಲಿ ಪ್ರಾರಂಭ ಆಯಿತು. ಗಾಂಧೀಜಿಯವರು ಈ ಕರೆಯನ್ನು ಬೆಂಬಲಿಸಿ ಶಾಲಾ ಕಾಲೇಜುಗಳನ್ನು ವಿದ್ಯಾರ್ಥಿಗಳು ಬಹಿಷ್ಕರಿಸ್ತಾರೆ. ಯಾರ್ಯಾರು ಬೆಂಬಲ ಸೂಚಿಸ್ತಾರ ಈ ಅಸಹಕಾರ ಚಳುವಳಿಗೆ ಅಂತಂದ್ರೆ, ಮೊದಲನೇದವರು ಶಾಲಾ ಕಾಲೇಜ್ದವರು ಬೆಂಬಲವನ್ನು ಕೊಡ್ತಾರೆ. ನೆಕ್ಸ್ಟ್ ವಕೀಲರು ನ್ಯಾಯಾಲಯಗಳನ್ನ ಬಹಿಷ್ಕಾರ ಮಾಡ್ತಾರೆ. ಮತ್ತು ಭಾರತೀಯ ಗಣ್ಯರು ಬ್ರಿಟಿಷರು ನೀಡಿದ ಪುರಸ್ಕಾರನ ಹಿಂತಿರುಗಿಸಿದರು. ಮೋತಿಲಾಲ್ ನೆಹರು, ಸಿಆರ್ ದಾಸ್ ತಮ್ಮ ವಕೀಲ ವೃತ್ತಿಯನ್ನು ತ್ಯಜನೆ ಮಾಡಿದರು. ರವೀಂದ್ರನಾಥ್ ಟ್ಯಾಗೋರ್ ಅವರು ತಮ್ಮ ನೈಟ್ಹುಡ್ ಹಾಗೂ ಗಾಂಧೀಜಿಯವರು ತಮ್ಮ ಕೈಸರ್ ಎ ಹಿಂದ್ ಪದವಿ ಗಾಂಧೀಜಿಯವರು ತಮ್ಮ ಕೈಸರ್ ಹಿಂದ್ ಪದವಿಯನ್ನು ಯಾರಿಗೆ ಕೊಡ್ತಾರಪ್ಪ? ಬ್ರಿಟಿಷ್ ಸರ್ಕಾರಕ್ಕೆ ವಾಪಸ್ ಹಿಂತಿರುಗಿಸ್ತಾರೆ. ಆಮೇಲೆ ನೆಕ್ಸ್ಟ್ ಏನಾಗುತ್ತೆ, ಇಷ್ಟೆಲ್ಲ ಮಾಡಿದಾದ್ಮೇಲೆ ಏನಾಗುತ್ತೆ, 1922ರಲ್ಲಿ ಒಂದು ಘಟನೆ ಆಗುತ್ತೆ. ಯಾವುದಪ್ಪ ಅಂದರೆ ಚೌರಿ ಚೌರಾ ಘಟನೆ. ಇದು ಉತ್ತರ ಪ್ರದೇಶದ ಚೌರಿ ಚೌರಾದಲ್ಲಿ ಉದ್ರಿಕ್ತ ಜನಸ್ತೋಮ ಹಿಂಸಾ ಕೃತ್ಯದ ತೊಡಗಿ ಅಲ್ಲಿನ ಠಾಣೆಯ 22 ಮಂದಿಯನ್ನು ಪೊಲೀಸ್ ಜೀವಂತ ದಹಿಸಿದರು. ಈ ಘಟನೆಯನ್ನು ಗಂಭೀರ ಪರಿಗಣಿಸಿದರು. ಯಾರಪ್ಪ ಅಂದರೆ ಗಾಂಧೀಜಿಯವರು. ತಮ್ಮ ಅಹಿಂಸಾ ಸಿದ್ಧಾಂತಕ್ಕೆ ವಿರುದ್ಧ ಜನತೆ ವರ್ತಿಸುತ್ತಿರುವುದನ್ನು ಕಂಡು ಅವರಿಗೆ ಮನಸ್ಸಿಗೆ ನೋವು ಉಂಟಾಗಿ ಏನು ಮಾಡ್ತಾರಪ್ಪ ಅಂದರೆ ಇನ್ನು ಅಸಹಕಾರ ಚಳುವಳಿಯನ್ನು ಹಿಂತೆಗೆದುಕೊಳ್ತಾರೆ. ಆ ಘಟನೆಯಿಂದ ನೊಂದ ಚೌರಿ ಚೌರಾ ಘಟನೆ. ಒಟ್ಟು ಎಷ್ಟು ಜನಪ್ಪ ಅಂತಂದರೆ 22 ಜನ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಚೌರಿ ಚೌರಾದಲ್ಲಿ ನಡೆದಂಥ ಈ ಘಟನೆ 22 ಜನ ಸಜೀವ ದಹನ ಹೊಂತಾರ. ಆ ಕಾರಣಕ್ಕಾಗಿ ಏನಾಗತ್ತಾ, ಗಾಂಧೀಜಿಯವರು ಮನನೊಂದು ಇದನ್ನು ಅಸಹಕಾರ ಚಳುವಳಿನ ಪಡ್ಕೊಳ್ತಾರೆ. ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದರು ಅಂತಂದ್ರೆ, 1857ರ ದಂಗೆಗೆ ಆರ್ಥಿಕ ಕಾರಣಗಳನ್ನ ವಿವರಿಸಿ ಅಂತ ಕೇಳಿದ್ದಾರೆ. ಈಸ್ಟ್ ಇಂಡಿಯಾ ಕಂಪನಿಯು ಆರ್ಥಿಕ ಶೋಷಣೆಯ ನೀತಿಯನ್ನು ಅನುಸರಿಸಿತ್ತು. ಭಾರತದ ಸಂಪತ್ತು ಮತ್ತು ಸಂಪನ್ಮೂಲಗಳನ್ನು ತಮ್ಮ ಸ್ವಾರ್ಥದ ಉದ್ದೇಶಕ್ಕಾಗಿ ಬಳಸಿಕೊಂಡರು. ಕೈಗಾರಿಕಾ ಕ್ರಾಂತಿಯ ನಂತರ ಇಂಗ್ಲೆಂಡಿನಿಂದ ಆಮದು ಹೆಚ್ಚಾಯಿತು. ಇಂಗ್ಲಿಷರು ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನು ಸ್ಥಾಪಿಸಿದರು. ಭಾರತವನ್ನು ಕಚ್ಚಾ ವಸ್ತುಗಳ ಪೂರೈಕೆದಾರ ಮತ್ತು ಅವರ ಸಿದ್ಧ ವಸ್ತುಗಳ ಮಾರುಕಟ್ಟೆಯನ್ನಾಗಿ ಪರಿವರ್ತಿಸಿದರು. ಇದರಿಂದಾಗಿ ಏನಾಗುತ್ತಾ, ಕರಕುಶಲ ಕರ್ಮಿಗಳು ಮತ್ತು ಕಸುಬುದಾರರು ನಿರುದ್ಯೋಗಿಗಳಾಗುತ್ತಾರೆ. ಭೂ ಕಂದಾಯ ನೀತಿಯ ಅತ್ಯಂತ ಶೋಷಣೆ ಒಳಗಾಗಿತ್ತು. ಅನೇಕ ತಾಲೂಕುದಾರರು, ಜಮೀನ್ದಾರರು ಸ್ಥಾನಮಾನ ಮತ್ತು ವರಮಾನದ ಮೂಲವನ್ನು ಕಿತ್ತುಕೊಳ್ಳಲಾಯಿತು. ವ್ಯವಸಾಯದ ವಾಣಿಜ್ಯೀಕರಣದಿಂದಾಗಿ ರೈತರ ಆರ್ಥಿಕ ಶಕ್ತಿಯು ಕ್ಷೀಣಿಸಿತು. ತೀವ್ರ ಬರಗಾಲ ಲಕ್ಷಾಂತರ ಜನರನ್ನು ಬಲಿ ತೆಗೆದುಕೊಂಡಿತು ಅಂಥೇಳಿ ನಾವು ನೋಡ್ಬೋದು. ಈ ಎಲ್ಲ ಅಂಶಗಳಿಂದ ಏನಾಯ್ತಪ್ಪ, ಭಾರತವನ್ನು ಬಡತನಕ್ಕೆ ತಳ್ಳಿದ್ರು. ಯಾವುದನ್ನು 1857ರ ದಂಗೆಯಲ್ಲಿ ಇದಿಷ್ಟೆಲ್ಲ ಆರ್ಥಿಕ ಕಾರಣಗಳಾಗಿದ್ದವು ಅಂಥೇಳಿ ನಾವು ನೋಡ್ಬೋದು. ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದಾರು ಅಂತಂದ್ರೆ, ನೆಹರು ಅವರನ್ನು ನವಭಾರತದ ಶಿಲ್ಪಿ ಎನ್ನುತ್ತಾರೆ ಏಕೆ ಅಂತ ಕೇಳಿದ್ದಾರೆ. ಜವಾಹರ್ಲಾಲ್ ನೆಹರು ಅವರು ಹೋಮ್ ರೂಲ್ ಚಳವಳಿಯೊಂದಿಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರವೇಶವನ್ನು ಪಡ್ಕೋತಾರೆ. 1929ರಲ್ಲಿ ಲಾಹೋರ್ ಅಧಿವೇಶನದ ಅಧ್ಯಕ್ಷರಾಗಿದ್ದರು. ಈ ಅಧಿವೇಶನದಲ್ಲಿ ಸಂಪೂರ್ಣ ಸ್ವರಾಜ್ಯದ ಗುರಿಯನ್ನು ಘೋಷಿಸಲಾಯಿತು. ಎಲ್ಲಿಪ್ಪ ಅಂದರೆ 1920ರಲ್ಲಿ ನಡೆದ ಲಾಹೋರ್ ಅಧಿವೇಶನದಲ್ಲಿ. 50ನೇ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಲ್ಲಿ ನೆಹರು, ಕಾಂಗ್ರೆಸ್ ಇಂದು ಭಾರತದಲ್ಲಿ ಪೂರ್ಣ ಪ್ರಜಾಪ್ರಭುತ್ವಕ್ಕಾಗಿ ನಿಂತಿದೆ ಹಾಗೂ ಪ್ರಜಾಪ್ರಭುತ್ವಕ್ಕಾಗಿ ಹೋರಾಡುತ್ತಿದೆ ಹೊರತು ಸಮಾಜವಾದಕ್ಕಲ್ಲ ಅಂಥೇಳಿ ಹೇಳ್ತಾರೆ. ನೆಕ್ಸ್ಟ್, ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೇತೃತ್ವದಲ್ಲಿ ಭಾರತದ ಅನೇಕ ದೇಶಿ ಸಂಸ್ಥಾನಗಳ ವಿಲೀನೀಕರಣಕ್ಕೆ ನೆಹರು ಕಾರಣರಾದರು ಅಂತ ಹೇಳ್ಬೋದು. ಭಾಷಾವಾರು ಪ್ರಾಂತ್ಯಗಳ ರಚನೆಗೆ ಮೂಲಕ ಭಾರತಕ್ಕೆ ಪ್ರಜಾಪ್ರಭುತ್ವದ ತಳಹದಿಯನ್ನೇ ಹಾಕಿದ್ರು. ಯಾರಪ್ಪ? ನೆಹರು. ಬಂಡವಾಳ ಹಾಗೂ ಸಮಾಜವಾದಿ ತತ್ವಗಳನ್ನು ಒಳಗೊಂಡ ಮಿಶ್ರ ಆರ್ಥಿಕ ನೀತಿಯ ನೆಹರು ಅವರ ಆಧುನಿಕ ಭಾರತದ ಮೈಲಿಗಲ್ಲಾಯಿತು ಅಂಥೇಳಿ ನಾವು
ನೋಡ್ತೀವಿ. ಸ್ವತಂತ್ರ ನಂತರದ ಪಂಚವಾರ್ಷಿಕ ಯೋಜನೆಗಳ ಮೂಲ ದೇಶದ ಅಭಿವೃದ್ಧಿಯ ಕನಸನ್ನು ಕಂಡರು. ಇವುಗಳ ರೂವಾರಿಯಾಗಿ ನಾವು ನೆಹರು ಅವರನ್ನು ಕಾಣಬಹುದು. ವಿದೇಶಾಂಗ ನೀತಿಗೆ ಸಂಬಂಧಿಸಿದ ಭಾರತವು ಬಣಗಳ ಧ್ರುವೀಕೃತ ವ್ಯವಸ್ಥೆಯಿಂದ ವಿಮುಕ್ತಗೊಂಡು ಅಲಿಪ್ತ ನೀತಿಯನ್ನು ಪ್ರತಿಪಾದಿಸಿತ್ತು. ಪಂಚಶೀಲ ತತ್ವಗಳ ಆಧಾರದ ಮೇಲೆ ಶಕ್ತಿ ಕಾರಣ ದೂರವೇ ಉಳಿದು ಶಾಂತಿ ಸಹಬಾಳ್ವೆ ಸೂತ್ರಗಳನ್ನು ಅನುಷ್ಠಾನಕ್ಕೆ ತರಲು ಕಾರಣರಾದರು. ಈ ಎಲ್ಲ ನಡೆಗಳಿಂದಾಗಿ ನೆಹರು ಅವರನ್ನು ನವ ಭಾರತದ ಶಿಲ್ಪಿ ಅಂಥೇಳಿ ಕರಿಬಹುದು. ಇಷ್ಟೆಲ್ಲ ಒಳ್ಳೆಯ ಕೆಲಸಗಳು ಮಾಡಿದಂಥ ನೆಹರು ಅವರಿಗೆ ನವ ಭಾರತದ ಶಿಲ್ಪಿ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದಾರಪ್ಪ ಅಂತಂದ್ರೆ, ಭಾರತದ ಸಂವಿಧಾನದಲ್ಲಿ ಅಳವಡಿಸಿರುವ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಎಲ್ಲ ಪೌರರಿಗೂ ತಮ್ಮ ಜೀವನೋಪಾಯಕ್ಕೆ ಬೇಕು ಸೌಲಭ್ಯಗಳನ್ನು ಒದಗಿಸುವುದು, ಆಮೇಲೆ ಸಮುದಾಯದಲ್ಲಿನ ಸಂಪತ್ತು ಮತ್ತು ಉತ್ಪಾದನಾ ಸಾಧನಗಳ ಕೆಲವೇ ಜನರ ಸ್ವತ್ತಾಗದಂತೆ ತಡೆಗಟ್ಟುವುದು, ಸ್ತ್ರೀ ಮತ್ತು ಪುರುಷರೆಲ್ಲರಿಗೂ ಸಮಾನ ಕೆಲಸದ ಸಮಾನ ವೇತನ ನೀಡುವುದು, ಕಾರ್ಮಿಕರ ಯೋಗಕ್ಷೇಮವನ್ನು ರಕ್ಷಿಸುವುದು, ವೃದ್ಧರು, ರೋಗಿಗಳು, ದುರ್ಬಲ ವರ್ಗದವರು ಮತ್ತು ಅಸಮರ್ಥರಿಗೆ ಸಹಾಯಧನ ನೀಡುವುದು, ವಿದೇಶಾಂಗ ಏಕರೂಪದ ನಾಗರಿಕ ಕಾನೂನನ್ನು ತರುವುದು, 6 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಬಾಲ್ಯ ಪೋಷಕ ಮತ್ತು ಶಾಲಾ ಪೂರ್ವ ಶಿಕ್ಷಣ ಕೊಡಲು ರಾಜ್ಯ ಪ್ರಯತ್ನಿಸಬೇಕು. ಐತಿಹಾಸಿಕ ಸ್ಮಾರಕಗಳನ್ನು ಸ್ಥಳಗಳನ್ನು ರಕ್ಷಿಸುವುದು, ಆಮೇಲೆ ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತೀಕ್ಷಿಸುವುದು, ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆಗಳನ್ನು ಕಾಪಾಡುವುದರಲ್ಲಿ ದೇಶವು ಸಹಭಾಗಿಯಾಗುವುದು, ಮದ್ಯಪಾನ ನಿಷೇಧವನ್ನು ಜಾರಿಗೆ ತರುವುದು, ಗ್ರಾಮೀಣ ಹಾಗೂ ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸುವುದು, ಕೃಷಿ ಮತ್ತು ಪಶುಸಂಗೋಪನೆಯನ್ನು ವೈಜ್ಞಾನಿಕವಾಗಿ ಅಭಿವೃದ್ಧಿಪಡಿಸುವುದು. ಇದು ಏನಪ್ಪ ಅಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಾಗಿದ್ದವು. ಇವನ್ನೆಲ್ಲನೂ ಕೂಡ ನಾವು ಏನು ಮಾಡಬೇಕಾ, ಪಾಲಿಸ್ಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದಾರಪ್ಪ ಅಂತಂದ್ರೆ, ರಾಜ್ಯಪಾಲರ ಅರ್ಹತೆ ಮತ್ತು ಅಧಿಕಾರವನ್ನು ವಿವರಿಸ್ರಿ ಅಂತ ಕೇಳಿದ್ದಾರೆ. ರಾಜ್ಯಪಾಲರ ಅರ್ಹತೆ ಮತ್ತು ಅಧಿಕಾರ. ರಾಜ್ಯಪಾಲ ಅರ್ಹತೆಗಳು 157ನೇ ವಿಧಿಯಿಂದ ಮತ್ತು 158ನೇ ವಿಧಿಗಳು ಏನು ತಿಳಿಸ್ತಾವಪ್ಪ, ರಾಜ್ಯಪಾಲರ ಅರ್ಹತೆಗಳ ಬಗ್ಗೆ ತಿಳಿಸ್ತಾವೆ. ಮೊದಲನೇದಾಗಿ ಭಾರತದ ಪ್ರಜೆ ಆಗಿರಬೇಕು, ಎರಡನೇದು 35 ವರ್ಷ ವಯಸ್ಸಾಗಿರಬೇಕು, ಯಾವುದೇ ಲಾಭದಾಯಕ ಹುದ್ದೆಯಲ್ಲಿರಬಾರ್ದು, ಕೇಂದ್ರ ಮತ್ತು ರಾಜ್ಯ ಶಾಸನದ ಸದಸ್ಯರಾಗಿರಬಾರ್ದು, ಬುದ್ಧಿಮಾಂದ್ಯರಾಗಿರಬಾರ್ದು, ದಿವಾಳಿ ಕೂಡ ಆಗಿರಬಾರ್ದು, ಅಪರಾಧಿಯಾಗಿರ್ಬಾರ್ದು. ಇದು ರಾಜ್ಯಪಾಲರ ಹುದ್ದೆಗೆ ಇರಬೇಕಾದ ಅರ್ಹತೆಗಳು. ಇನ್ನು ಅವ್ರು ಏನು ಅಧಿಕಾರ ಅದಾವ ಅಂತ ಹೇಳಿ ನೋಡೋಣ. ಮೊದಲನೇದು ಕಾರಂಗಿಯ ಅಧಿಕಾರ. ಯಾರಿಗೆ? ರಾಜ್ಯಪಾಲರು. 154ನೇ ವಿಧಿ ಅನ್ವಯ ರಾಜ್ಯ ಕಾರ್ಯಾಂಗದ ಅಧಿಕಾರ ರಾಜ್ಯಪಾಲರ ಅಧೀನದಲ್ಲಿರುತ್ತದೆ ಅಂತ ಹೇಳ್ತೀವಿ. ರಾಜ್ಯದ ಎಲ್ಲ ಕಾರಂಗಿಯ ಕಾರ್ಯಗಳು ಅವರ ಹೆಸರಿನಲ್ಲೇ ನಡೆಯುತ್ತವೆ. ರಾಜ್ಯದ ಆಡಳಿತಕ್ಕೆ ಸಂಬಂಧಿಸಿದ ಅಗತ್ಯ ನಿಯಮಗಳನ್ನು ರೂಪಿಸುವ ಅಧಿಕಾರ ಅವರಿಗಿದೆ. ಮುಖ್ಯಮಂತ್ರಿಗಳನ್ನು ಮತ್ತು ಮಂತ್ರಿಗಳ ಸಲಹೆ ಮೇರೆಗೆ ಮಂತ್ರಿಮಂಡಲದ ಸದಸ್ಯರನ್ನು ನೇಮಿಸುತ್ತಾರೆ. ರಾಜ್ಯಪಾಲರು ಅಸಂಖ್ಯಾತ ನೇಮಕಾತಿಗಳನ್ನು ಮಾಡುತ್ತಾರೆ. ಉದಾಹರಣೆ, ಅಡ್ವೊಕೇಟ್ ಜನರಲ್, ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು ಹಾಗೂ ಸದಸ್ಯರು, ಕುಲಪತಿಗಳನ್ನು ಆಯ್ಕೆ ಮಾಡ್ತಾರೆ. ರಾಜ್ಯದಲ್ಲಿ ಸರ್ಕಾರವು ಸಂವಿಧಾನಾತ್ಮಕವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲದಿದ್ದಾಗ ರಾಷ್ಟ್ರಪತಿಗಳವರಿಗೆ ವರದಿ ಸಲ್ಲಿಸಿ ರಾಷ್ಟ್ರಪತಿಗಳ ಆಳ್ವಿಕೆ ಹೇರುವಂತೆ ಶಿಫಾರಸು ಮಾಡಬಹುದು. ಇನ್ನು ನೆಕ್ಸ್ಟ್ ಶಾಸನೀಯ ಕಾರ್ಯಗಳು. ರಾಜ್ಯಪಾಲರು ಶಾಸಕಾಂಗದ ಸದಸ್ಯರಲ್ಲದಿದ್ದರೂ ರಾಜ್ಯ ಶಾಸಕದ ಅವಿಭಾಜ್ಯ ಅಂಗವಾಗಿ ಶಾಸನೀಯ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ರಾಜ್ಯ ಶಾಸಕಾಂಗದ ಅಧಿವೇಶನವನ್ನು ಕರೆಯುವ, ಮುಂದೂಡುವ ಮತ್ತು ವಿಧಾನಸಭೆಯನ್ನು ವಿಸರ್ಜಿಸುವ ಅಧಿಕಾರ ಪಡೆದಿದ್ದಾರೆ. ಚುನಾವಣೆಯ ನಂತರ ಪ್ರಥಮ ಅಧಿವೇಶನ ಮತ್ತು ಪ್ರತಿ ವರ್ಷ ಅಧಿವೇಶನದ ಉದ್ದೇಶ ಭಾಷಣ ಮಾಡುವ ಅಧಿಕಾರ ಇದೆ. ಮತ್ತು ವಿಧಾನ ಪರಿಷತ್ತಿಗೆ 1/6 ಸದಸ್ಯರು ನೇಮಿಸುವ ಅಧಿಕಾರ ಹೊಂದಿದ್ದಾರೆ. ಶಾಸಕಾಂಗ ಅಂಗೀಕರಿಸಿದ ಮಸೂದೆಗೆ ತಮ್ಮ ಅಂಕಿತವನ್ನು ಹಾಕುವ, ತಡೆ ಹಿಡಿಯುವ ಅಧಿಕಾರ ಕೂಡ ಇವರಿಗೆ ಐತಿ. ಇದು ಶಾಸನೀಯ ಅವ್ರ ಕಾರ್ಯಗಳಾಗಿದ್ದಾವೆ. ಇನ್ನು ನೆಕ್ಸ್ಟ್ ಹಣಕಾಸಿನ ಕಾರ್ಯಗಳು. ರಾಜ್ಯಪಾಲರ ಅನುಮತಿ ಇಲ್ಲದೆ ಹಣಕಾಸು ಮಸೂದೆಯನ್ನು ಸದಸ್ಯರಲ್ಲಿ ಮಂಡಿಸುವಂತಿಲ್ಲ. ಅವರ ಅನುಮತಿ ಇಲ್ಲದೆ ಹಣಕಾಸಿನ ಮಸೂದೆಯನ್ನು ಮಂಡಿಸುವಂತಿಲ್ಲ. ರಾಜ್ಯದಲ್ಲಿ ಶಾಸಕಾಂಗವು ಸರಿಯಾದ ಸಮಯಕ್ಕೆ ಆಯ್ಕೆಯಾದ ಸರಿಯಾದ ಸಮಯಕ್ಕೆ ಆಯವ್ಯಯ ಪತ್ರವನ್ನು ಮಂಡಿಸಲು ವ್ಯವಸ್ಥೆ ಮಾಡಬೇಕಾದ ಕರ್ತವ್ಯ ರಾಜ್ಯಪಾಲರಿಗೆ ಸೇರಿದೆ. ರಾಜ್ಯಪಾಲರ ಅನುಮತಿ ಇಲ್ಲದೆ ಅನುದಾನ ಬೇಡಿಕೆ ಸಲ್ಲಿಸುವಂತಿಲ್ಲ. ರಾಜ್ಯದ ಸಂಚಿತ ನಿಧಿಯನ್ನು
ಬರಗಾಲದಾಗ, ಪ್ರವಾಹ ಬಂದಾಗ, ಭೂಕಂಪ ಅಂತ ಆಕಸ್ಮಿಕ ಘಟನೆಗಳು ನಿಭಾಯಿಸಲು ಈ ನಿಧಿಯಿಂದ ಹಣ ಬಿಡುಗಡೆ ಮಾಡುವ ಅಧಿಕಾರವಿದೆ. ಇವರಿಗೂ ಕೂಡ ಸಂಚಿತ ನಿಧಿ ಅಂತ ಹೇಗೆ ಕರಿತೀವಿಲ್ಲ ನಾವು, ಆ ನಿಧಿಯಿಂದ ಏನು ಮಾಡಬೇಕು, ಎಮರ್ಜೆನ್ಸಿ ಫಂಡ್ ಬೇಕಾದಾಗ ಅದನ್ನು ಬಿಡುಗಡೆ ಮಾಡುವಂಥ ಅಧಿಕಾರ ಇವರಿಗೆ ಐತಿ. ಯಾರಿಗೆ? ರಾಜ್ಯಪಾಲರಿಗೆ ಐತಿ. ಈ ನ್ಯಾಯಾಂಗೀಯ ಅಧಿಕಾರಗಳು, ಅಪರಾಧ ಮಾಡಿ ಶಿಕ್ಷೆಗೆ ಗುರಿಯಾದವರಿಗೆ ಕ್ಷಮಾದಾನ ಕಡಿಮೆ ಮಾಡುವ ಅಧಿಕಾರ ಇದೆ. ಆದರೆ ಮರಣ ದಂಡನೆಯನ್ನು ರದ್ದುಗೊಳಿಸುವ ಅಧಿಕಾರ ಇವರಿಗಿಲ್ಲ. ಇವ್ರದ್ದು ಏನೈತಪ್ಪ ಅಂತಂದರೆ, ಯಾರೋ ಅಪರಾಧ ಮಾಡಿ ಅವ್ನಿಗೆ ಶಿಕ್ಷೆ ಗುರಿಯಾಗಿದ್ದ ಕ್ಷಮಾದಾನ ಮಾಡ್ಬೋದು. ಅದರ ಮರಣ ದಂಡನೆಯನ್ನು ಕೊಟ್ಟಂಥ ಒಬ್ಬ ಅಪರಾಧಿಗೆ ಅದನ್ನು ಕ್ಯಾನ್ಸಲ್ ಮಾಡೋ ಅಧಿಕಾರ ಇವ್ರಿಗಿರೋದಿಲ್ಲ. ಮತ್ತು ರಾಜ್ಯದ ಅಡ್ವೊಕೇಟ್ ಜನರಲ್ ಮತ್ತು ಜಿಲ್ಲಾ ನ್ಯಾಯಾಲಯವನ್ನು ನೇಮಿಸುವ ಅಧಿಕಾರ ಕೂಡ ಯಾರಿಗೆ ಐತಿ? ರಾಜ್ಯಪಾಲರವ್ರಿಗೆ ಐತಿ. ಇವು ಅವರು ನ್ಯಾಯಾಂಗೀಯ ಅಧಿಕಾರಗಳಾಗಿದ್ದವು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ವಿವೇಚನಾ ಅಧಿಕಾರ. ರಾಜ್ಯದ ಮುಖ್ಯಮಂತ್ರಿಯನ್ನು ನೇಮಿಸುತ್ತಾರೆ. ಶಾಸಕಾಂಗ ಅಂಗೀಕರಿಸಿದ ಮಸೂದೆಯನ್ನು ರಾಷ್ಟ್ರಾಧ್ಯಕ್ಷರ ಸಹಿಗೆ ಕಾಯ್ದಿರಿಸುವಾಗ ರಾಜ್ಯದಲ್ಲಿ ಸಂವಿಧಾನ ಬಿಕ್ಕಟ್ಟು ವೈಫಲ್ಯತೆಗೆ ಉಂಟಾದಾಗ ರಾಷ್ಟ್ರಪತಿಯವರಿಗೆ ವರದಿ ಕಳುಹಿಸಿ ರಾಷ್ಟ್ರಪತಿ ಆಡಳಿತ ಕೋರಬಹುದು. ಮಂತ್ರಿಮಂಡಲ ವಜಾ ಮಾಡಬಹುದು. ವಿಧಾನಸಭೆ ವಿಸರ್ಜಿಸಲೂಬಹುದು. ಇವು ಅವರ ವಿವೇಚನಾ ಅಧಿಕಾರಗಳು. ಒಟ್ಟು ಎಷ್ಟು 5 ಪ್ರಶ್ನೆಗಳನ್ನು ನಾವು ನೋಡಿದ್ವಿ. ಇನ್ನು ನೆಕ್ಸ್ಟ್ ಬರುವ ಕ್ಲಾಸ್ನಲ್ಲಿ ಏನು ಮಾಡೋಣಪ್ಪ ಅಂತಂದ್ರೆ, ಇದ್ರ ಮುಂದಿನ ಪ್ರಶ್ನೆ ಉತ್ತರಗಳನ್ನು ಚರ್ಚೆ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶಿಲ್ಪಾ PH ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಎಲ್ರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ, ಇಲ್ಲಿವರೆಗೂ ಈ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.